Hi, this is Shivraj Nanni, Accountancy Karnataka. Today we have to discuss about the accountancy assignment. The second question case study we have to discuss about in this class. ಓಕೆ, ಇವತ್ತು ನಾವು ಅಕೌಂಟೆನ್ಸಿ ಅಸೈನ್ಮೆಂಟ್ ಬಗ್ಗೆ ನೋಡ್ತಾ ಇದ್ವಿ. ಲಾಸ್ಟ್ ಕ್ಲಾಸಲ್ಲಿ ಅಂದರೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಕೇಸ್ ಸ್ಟಡಿ 2ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಸ್ವಲ್ಪ ಆಡಿಯೋ ಹಿಂದೆ ಮುಂದೆ ಆಗಿತ್ತು ಅನಿಸುತ್ತೆ ನನಗೆ. ಓಕೆ, ಅದೇ ಪ್ರಕಾರ ಇವತ್ತು ಕೂಡ ಒಂದು ಪ್ರಾಬ್ಲಮ್ನ ನೋಡ್ತಾ ಇದ್ದೀವಿ. ಸೊ ಆ ಪ್ರಾಬ್ಲಮ್ನ ಡಿಸ್ಕಷನ್ ಮಾಡೋಣ. ಬನ್ನಿ ವಿದ್ಯಾರ್ಥಿಗಳು, ಹಾಗಾದರೆ ಒಂದು ಪ್ರಾಬ್ಲಮ್ನ ನೋಡ್ತಾ ಇದ್ದೀನಿ. ಸೊ ನೀವು ಕೂಡ ನೋಡ್ಕೋಬೋದು. ಓಕೆ, ಸ್ಟಾರ್ಟ್ ಮಾಡೋಣ. ಹಾಗಾದರೆ ಏನು ಕೊಟ್ಟಿದ್ದಾರೆ ಅಂತ. ಸೊ ಕೇಸ್ ಸ್ಟಡಿ ಪ್ರಾಬ್ಲಮ್ ಅಕೌಂಟೆನ್ಸಿಲಿ ಈ ಒಂದು ಅಸೈನ್ಮೆಂಟಲ್ಲಿ ಕೇಸ್ ಸ್ಟಡಿ ನೋಡ್ತಾ ಇದ್ವಿ. ಏನು ಹೇಳಿದ್ದಾರೆ, ಒಂದು ರೀಡ್ ದ ಫಾಲೋವಿಂಗ್ ಹೈಪೋಥೆಟಿಕಲ್ ಟೆಕ್ಸ್ಟ್ ಆ್ಯಂಡ್ ಆನ್ಸರ್ ದಿ ಗಿವನ್ ದ ಕ್ವಶನ್ಸ್. Mahesh and Ramesh were partners in a hotel business, sharing profits and losses in the ratio of 3:2. They sold food items across the counter and did home delivery to their initial fixed capital contribution to 1 lakh and 75,000 respectively. ಸೊ ಏನಾಗಿದೆಯಪ್ಪ ಅಂದರೆ, ಇಬ್ಬರು ಜನ ಪಾರ್ಟ್ನರ್ಸ್ ಇದ್ದಾರೆ, ಮಹೇಶ್ ಮತ್ತು ರಮೇಶ್. ನೆಕ್ಸ್ಟ್ ಏನಾಗಿದೆಯಪ್ಪ ಅಂದರೆ, ಅವರೊಂದು ಹೋಟೆಲ್ ಬಿಸ್ನೆಸ್ನ ಮಾಡ್ತಾಯಿದ್ರು. ಸೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಅಂತ ಇದೆ. ಅವರು ರೇಷೋ ಕೊಟ್ಟಿದ್ದಾರೆ 3:2. ಏನಾದರೂ ಪ್ರಾಫಿಟ್ ಆಯಿತು ಅವಾಗ ಆ ಟೈಮಲ್ಲಿ 3:2 ರೇಷೋಲ್ಲಿ ಅವರು ಪ್ರಾಫಿಟ್ನ ಹಂಚ್ಕೊಳ್ತಾರೆ. ದೇ ಸೋಲ್ಡ್ ಫುಡ್ ಐಟಮ್ಸ್ ಅಕ್ರಾಸ್ ದಿ ಕೌಂಟರ್ ಮೀನ್ಸ್ ಇನ್ ದಿಸ್ ದ್ಯಾಟ್ ಸಿಟಿ. ಸೊ ಒಂದು ಸಿಟಿ ಒಳಗಡೆ ಅವರು ಫುಡ್ ಐಟಮ್ಸ್ನ ಏನು ಮಾಡ್ತಾರೆ, ಡೆಲಿವರಿ ಮಾಡ್ತಾರೆ. ಓಕೆ, ದೇರ್ ಇನಿಷಿಯಲ್ ಫಿಕ್ಸ್ಡ್ ಕ್ಯಾಪಿಟಲ್. ಅವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ಅಮೌಂಟ್ ಹಾಕಿರುವಂಥ ಕಾಂಟ್ರಿಬ್ಯೂಷನ್ ಎಷ್ಟಿದೆ ನೋಡಿ, ಫಿಕ್ಸ್ಡ್ ಕ್ಯಾಪಿಟಲ್ 1 lakh and 75,000 respectively. So 1 lakh is the amount of the Mahesh and 75,000 is the amount of Ramesh. Their fixed capital amount 1 lakh and 75,000. Yes, is this enough? ಸೊ ಗೊತ್ತಾಯ್ತಲ್ಲ ಎಷ್ಟು? ಓಕೆ, ಫಸ್ಟ್ ಫೈರ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಫೈರಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ದಿ ಎಂಡ್ ಆಫ್ ದಿ ಫಸ್ಟ್ ಇಯರ್ ದೇ ಪ್ರಾಫಿಟ್ ವಾಸ್ 1 lakh. ಸೊ ಫಸ್ಟ್ ಇಯರ್ ಆಯಿತು, ಅವರಿಗೆ 1,10,000 ರೂಪಾಯಿ ಅವರಿಗೆ ಪ್ರಾಫಿಟ್ ಸಿಕ್ತು. ಓಕೆ, ಪ್ರಾಫಿಟ್ ಕೂಡ ಸಿಕ್ತು ಬಿಫೋರ್ ದಿ ಅಲವಿಂಗ್, ಅಂದರೆ ಪ್ರಾಫಿಟ್ ಸಿಗೋಕ್ಕಿಂತ ಮುಂಚೆ. ಅದನ್ನು ಪ್ರಾಫಿಟ್ ಸಿಕ್ಕಿದೆಯಲ್ಲ, ಇದರಲ್ಲಿ ಕೆಲವೊಂದಿಷ್ಟು ಅಮೌಂಟ್ನ ಲೆಸ್ ಮಾಡಬೇಕಾಗತ್ತೆ. ಏನಾದರೂ ಸ್ಯಾಲ್ರಿ ಇದ್ದರೆ, ಕಮಿಷನ್ ಇದ್ದರೆ. ನೋಡಿ, ರೆಮ್ಯುನರೇಷನ್ ಅಂದರೆ ಒಂದು ಟೈಪ್ ಆಫ್ ಹಣ. ಅವರು ವರ್ಕ್ ಮಾಡಿದ್ದಕ್ಕೆ ದುಡ್ಡು ತೊಗೊಳ್ತಾರೆ. ಯಾರ್ಯಾರು ಇಬ್ಬರು ಜನ ಏನಿದ್ದಾರಲ್ಲ ಅವರು, ರಮೇಶ್ ಮತ್ತು ಮಹೇಶ್. ರೆಮ್ಯುನರೇಷನ್ ಆಫ್ 2,000 ಪರ್ ಕ್ವಾರ್ಟರ್ ಅಂದರೆ ಪ್ರತಿ 3 ತಿಂಗಳಿಗೊಮ್ಮೆ ಮಹೇಶ್ ಏನು ತೊಗೊಳ್ತಾನೆ, ಪ್ರತಿ 3 ತಿಂಗಳಿಗೊಮ್ಮೆ ಅವನು 2,000 ರೂಪಾಯಿ ತೊಗೊಳ್ತಾನೆ. ಹಾಗಾದರೆ ವರ್ಷಕ್ಕೆ ಎಷ್ಟು 3 ತಿಂಗಳು ಬರುತ್ತೆ? 3 + 3 + 3 + 3 ಅಂದರೆ ಟೋಟಲ್ 12 ಮಂತ್ಸ್ ಆಗುತ್ತೆ. ಈ 12ಅಲ್ಲಿ 3 ಮಂತ್ಸ್, ಪ್ರತಿ 3 ತಿಂಗಳಿಗೆ 2,000 ರೂಪಾಯಿ. ಈ 3 ತಿಂಗಳಿಗೆ 2,000 ರೂಪಾಯಿ, ಈ 3 ತಿಂಗಳಿಗೆ 2,000, ಈ 3 ತಿಂಗಳಿಗೆ 2,000. ಹಾಗಾದರೆ 2 + 2 + 2 ಎಷ್ಟಾಯಿತು? 8,000 ಆಗುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ? 8,000 ಅಮೌಂಟ್ ಅವನು ತೊಗೋತಾನೆ. ಓಕೆ, ನೆಕ್ಸ್ಟ್ ಹೋಗೋಣ. ಹಾಗಾದರೆ 3,000 ಹಾಫ್ ಆಫ್ ದಿ ಇಯರ್. ನೋಡಿ, 3,000 ಪರ್ ಹಾಫ್ ಇಯರ್ ಟು ರಮೇಶ್ ಎಷ್ಟು ತೊಗೋತಂದರೆ ಪ್ರತಿ ಹಾಫ್ ಇಯರ್ಗೆ, ಹಾಫ್ ಅಂದರೆ 12 ಮಂತ್ಸಲ್ಲಿ ಅರ್ಧ ಮಾಡಿದರೆ ಎಷ್ಟಾಗುತ್ತೆ? ಇಲ್ಲಿ 6 ಮಂತ್ ಬರುತ್ತೆ, ಇಲ್ಲಿ 6 ಮಂತ್ ಬರುತ್ತೆ. ಸೊ ಇಲ್ಲಿ ಅವನು 3,000 ತೊಗೋತಾನೆ, ಇಲ್ಲಿ ಅವನು 3,000 ತೊಗೋತಾನೆ. ಅಂದರೆ ಟೋಟಲ್ ಅವನು ಎಷ್ಟು ತೊಗೋತಾನಪ್ಪ ಅಂದರೆ, ಟೋಟಲ್ 3,000 + 6,000. ಓಕೆ, ನೆಕ್ಸ್ಟ್ ಹೋಗೋಣ. ದೆನ್ ಆಫ್ಟರ್ ಸಚ್ ಎ ಹ್ಯೂಜ್ ಪ್ರಾಫಿಟ್ ಇನ್ ದ ಎವ್ರಿ ಫಸ್ಟ್ ಇಯರ್ ಆ್ಯಂಡ್ ಅಲಾಂಗ್ ವಿತ್ ದಿ ಇನ್ಕ್ರೀಸ್ ದ ಡಿಮ್ಯಾಂಡ್ ಫಾರ್ ಹೋಮ್ ಡೆಲಿವರಿ ಎನ್ಕರೇಜ್ ದಮ್ ಆ್ಯಂಡ್ ಎಕ್ಸ್ಪ್ಯಾಂಡ್ their business. Okay, the Ramesh and Mahesh want to expand their business. That's why they needed additional capital, and also they needed one delivery few scooties and additional persons. ಓಕೆ, ಅವ್ರಿಗೆ ಬೇಕಾಗಿರೋದೇನಪ್ಪ ಅಂದರೆ, ಅವರ ಒಂದು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್ನ ದೊಡ್ಡ ಪ್ರಮಾಣದಲ್ಲಿ ಅವರು ಬೆಳೆಸಬೇಕಾದ್ರೆ, ಸೊ ಅವ್ರಿಗೆ ಇನ್ನೂ ಒಬ್ಬರು ವ್ಯಕ್ತಿಗಳು ಬೇಕು. ಆ ವ್ಯಕ್ತಿ ಬರಬೇಕಾದ್ರೆ ಕ್ಯಾಪಿಟಲ್ನ ತರ್ತಾನೆ, ಕ್ಯಾಪಿಟಲ್ ಬೇಕು. ಆಮೇಲೆ 1-2 ಡೆಲಿವರಿ ವ್ಯಾನ್ಗಳು ಬೇಕಾಗಿದ್ದಾವೆ, ಒಂದು 5 ಸ್ಕೂಟಿಗಳು ಬೇಕಾಗಿದ್ದಾವೆ. ಒಬ್ಬರು ವ್ಯಕ್ತಿಗಳು ಬೇಕಾಗಿದ್ದಾರೆ. ರೆಕ್ವೈರ್ಡ್ ಟು ಸಪೋರ್ಟ್ಸ್, ಅವರಿಗೆ ಸಪೋರ್ಟ್ ಆಗೋಕ್ಕೆ. ಇಷ್ಟು ನಿಮಗೆ ಗೊತ್ತಿರಲಿ.
ಓಕೆ, ನೆಕ್ಸ್ಟ್ ಹೋಗೋಣ ಹಾಗಾದರೆ. ಸೊ ಫಸ್ಟ್ ಪ್ಯಾರ ಸೆಕೆಂಡ್ ಪ್ಯಾರ ಆಯಿತು. ಇನ್ನು ಥರ್ಡ್ ಪ್ಯಾರಾದಲ್ಲಿ ಒಂದು ಸ್ವಲ್ಪ ನೋಡೋಣ. ಸೊ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗಿದೆ. ಇನ್ನು ಥರ್ಡ್ ಪ್ಯಾರಾದಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಓಕೆ, ಥರ್ಡ್ ಪ್ಯಾರ ನೋಡ್ತಾ ಇದ್ದೀನಿ, ನೀವು ಕೂಡ ನೋಡಿ. ಎಸ್, ದೇ ನೀಡೆಡ್ ಅಡಿಷನಲ್ ಕ್ಯಾಪಿಟಲ್ ಟು ಮೀಟ್ ಡಿಮ್ಯಾಂಡ್. ಓಕೆ, ಡೆಲಿವರಿ ವ್ಯಾನ್, ಫ್ಯೂ ಸ್ಕೂಟೀಸ್ ಆ್ಯಂಡ್ ಅಡಿಷನಲ್ ಪರ್ಸನ್ಸ್ ವಾಸ್ ರಿಕ್ವೈರ್ಡ್ ಟು ಸಪೋರ್ಟ್. ಈ ಥರ ಕೊಟ್ಟಿದ್ದರು. ಡೆಲಿವರಿ ವ್ಯಾನ್ ಬೇಕಾಗಿತ್ತು, ಫ್ಯೂ ಸ್ಕೂಟೀಸ್ ಬೇಕಾಗಿತ್ತು, ಅಡಿಷ್ನಲ್ ಪರ್ಸನ್ ಬೇಕಾಗಿತ್ತು, ಅದು ರೆಕ್ವೈರ್ಡ್ ಆಗಿತ್ತು. ಸೊ ಅದಕ್ಕಾಗಿ ಏನು ಮಾಡ್ತಿದ್ದೀವಪ್ಪ ಅಂದರೆ, ಇಲ್ಲಿ ನೋಡಿ 6 months ಲೇಟರ್ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 6 ತಿಂಗಳ ನಂತರ, 6 months ಲೇಟರ್, 6 ತಿಂಗಳ ನಂತರ ಏನಾಗುತ್ತೆ, ಫ್ರಮ್ ಬಿಗಿನಿಂಗ್ ಆಫ್ ಅಕೌಂಟಿಂಗ್ ಇಯರ್ ಆದ ತಕ್ಷಣ 6 ತಿಂಗಳ ನಂತರ ದೇ ಡಿಸೈಡೆಡ್, ಅವರು ಯೋಚನೆ ಮಾಡ್ತಾರೆ, ಇದನ್ನು ನಮಗೆ ಬೇಕಾಗಿತ್ತು ಇನ್ನೊಬ್ರು ಯಾರಾದರೂ. ಸೊ ಫಸ್ಟ್ ತಿಂಗಳು, ಸೆಕೆಂಡ್, ತರ್ಡ್, 4, 5, 6 months ಆದ ತಕ್ಷಣ ಅವರು ಡಿಸೈಡ್ ಮಾಡ್ತಾರೆ, ನಮಗೆ ಇನ್ನೊಬ್ರು ಬೇಕಾಗಿತ್ತು. ಅಡಿಷ್ನಲ್ ಪರ್ಸನ್ ವಾಸ್ ರೆಕ್ವೈರ್ಡ್ ಟು ಸಪೋರ್ಟ್. ಆ ಕಾರಣಕ್ಕಾಗಿ ಏನಾಗುತ್ತೆ, ಡಿಸೈಡೆಡ್ ಟು ಅಡ್ಮಿಟ್ ಉಷಾ ಇನ್ ಟು ದಿ ಪಾರ್ಟ್ನರ್ಶಿಪ್. 6 ತಿಂಗಳ ನಂತರ, ಟೋಟಲ್ 12 months ಇರುತ್ತೆ. 6 ತಿಂಗಳ ನಂತರ ಅವ್ರು ವಿಚಾರ ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಸೊ ಆ ಕಾರಣಕ್ಕಾಗಿ ದೇ ಅಡ್ಮಿಟ್ ಉಷಾ ಇನ್ ಟು ದಿ ಪಾರ್ಟ್ನರ್ಶಿಪ್ ಆ್ಯಂಡ್ ಆಫರ್ಡ್ ಹಿಮ್ 1/5 share in the profits along with the monthly. 1/5 shares in profits along with monthly salary, monthly remuneration. ಅವರಿಗೂ ಒಂದು ತಿಂಗಳಿಗೆ ಎಷ್ಟು ಕೊಡಬೇಕು ಸ್ಯಾಲ್ರಿ ಅಂತ ಹೇಳ್ತಿದ್ದಾರೆ. ಆ ಒಂದು ಉಷಾಗೆ ಎಷ್ಟು ಕೊಡಬೇಕಪ್ಪ ಅಂದರೆ 1500 rupees ಕೊಡಬೇಕು. ಓಕೆ, ಕೊಡೋಣ ಮಂತ್ಲಿ ಸ್ಯಾಲ್ರಿ. ಆ ಉಷಾನವರು ಏನು ಮಾಡಿದ್ದಾರೆ, 6 ತಿಂಗಳ ನಂತರ ಬಂದಿದ್ದಾರೆ. ಹಿಂದಿನ 6 ತಿಂಗಳು ಬಿಟ್ಬಿಡಿ, ಹಿಂದಿನ 6 ತಿಂಗಳು ಮೈನಸ್ ಆಯಿತು, ಇನ್ನೂ ಉಳಿತು 6 ತಿಂಗಳು. ಇನ್ನು ಮುಂದೆ ಇನ್ನೂ 6 ತಿಂಗಳು ಉಳಿದಿಲ್ಲ. ಈ 6 ತಿಂಗಳಿಗೆ ಅವರು 1500 ರೂಪಾಯಿ ಕೊಡಬೇಕು, 1500. ಓಕೆ, ಎಷ್ಟು ಆಗ್ಬೋದು ಅಮೌಂಟು ಚೆಕ್ ಮಾಡ್ಕೊಳ್ಳಿ. 1500 to 6 ಮಾಡಿದ್ರೆ 1000 ಮಾಡಿದ್ರೆ 6500 ಎಷ್ಟಾಗುತ್ತೆ, 500 to 6 ಮಾಡಿದ್ರೆ ಎಷ್ಟಾಗುತ್ತೆ, 3000. 6 + 3 9000. ಆನ್ಸರ್ ಬಂದುಬಿಟ್ಟು ಇದು 9000 ಆಗುತ್ತೆ. ಮುಂದೆ ಅವ್ರಿಗೆ ಇನ್ನೂ 900 ರೂಪಾಯಿ ನಾವು ದುಡ್ಡು ಕೊಡಬೇಕು. ಓಕೆ, ನೆಕ್ಸ್ಟ್ ಹೋಗೋಣ ಹಾಗಾದರೆ. ಸಿ ವಾಸ್ ಆಸ್ಕ್ಡ್ ಇಂಟ್ರೊಡ್ಯೂಸ್ಡ್ 1,20,000 ಫಾರ್ ಕ್ಯಾಪಿಟಲ್. 1,20,000 ನಾನು ಕ್ಯಾಪಿಟಲ್ ಹಾಕ್ತೀನಿ ಅಂತ ಅವ್ಳು ಕೇಳ್ತಾ ಇದ್ದಾರೆ, ಫಾರ್ ಕ್ಯಾಪಿಟಲ್. ಆ್ಯಂಡ್ 60,000 ಗುಡ್ವಿಲ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬಿಸೈಡ್ ದಿ ಉಷಾ ವಾಸ್ ರೆಕ್ವೈರ್ಡ್ ಟು ಪ್ರೊವೈಡ್. ಇದಾದ ನಂತರ ಉಷಾ ಏನು ಮಾಡಬೇಕು, 80,000 ರೂಪಾಯಿ ಲೋನ್ ಕೊಡಬೇಕು ಈ ಬಿಸ್ನೆಸ್ಗೆ. ಫಾರ್ 2 years, 2 ಇಯರ್ಸಕ್ಕೆ 80,000 ರೂಪಾಯಿ ಲೋನ್ ಕೊಡಬೇಕು ಅಂತ ಅವ್ರು ಕೇಳ್ಕೊಳ್ತಾರೆ. ಉಷಾ ರೀಡ್ಲಿ ಆಕ್ಸೆಪ್ಟೆಡ್ ಆಫರ್. ಉಷಾ ಒಪ್ಕೊಳ್ತಾರೆ. ಉಷಾ ಏನು ಮಾಡ್ತಾಳೆ, ಒಪ್ಕೊಳ್ತಾಳೆ. ಎಸ್ ಆಯಿತು, ನಾನು ನಿಮಗೆ 1,20,000 ರೂಪಾಯಿ ಕ್ಯಾಪಿಟಲ್ ಕೊಡ್ತೀನಿ, 60,000 ರೂಪಾಯಿ ಗುಡ್ವಿಲ್ ಕೊಡ್ತೀನಿ, 80,000 ನಿಮಗೆ ಲೋನ್ ಕೂಡ ಕೊಡ್ತೀನಿ, ನಾನು ಕೂಡ ನಿಮ್ಮ ಬಿಸ್ನೆಸ್ಗೆ ತಗೊಳ್ಳಿ ಅಂತ ಉಷಾ ಆಕ್ಸೆಪ್ಟೆಡ್ ದಿ ಆಫರ್. ದ ಟರ್ಮ್ಸ್ ಆಫ್ ದಿ ಆಫರ್ ವೇರ್ ಡ್ಯೂಲಿ ಆಕ್ಸೆಪ್ಟೆಡ್. ಸಿ ವಾಸ್ ಅಡ್ಮಿಟೆಡ್ ದ ಪಾರ್ಟ್ನರ್. ಟರ್ಮ್ಸ್ ಕಂಡೀಷನ್ ಎಲ್ಲ ಆಕ್ಸೆಪ್ಟ್ ಆಯಿತು ಇಬ್ಬರು ಜನಕ್ಕೆ. ಉಷಾ ಆವಾಗ ಜಾಯಿನ್ ಆಗ್ತಾಳೆ. ಸೊ ಇಷ್ಟು ನಮ್ದು ಏನಿತ್ತಪ್ಪ ಅಂದರೆ ಒಂದು ಕ್ವಶನ್ ಇತ್ತು. ಈಗ ಆನ್ಸರ್ ಮಾಡೋಣ. ಆನ್ಸರ್ ನಂಬರ್ 1 ಏನಿದೆ ಆನ್ಸರಲ್ಲಿ, ರೆಮ್ಯುನರೇಷನ್ ಟು ಮಹೇಶ್ ಆ್ಯಂಡ್ ರಮೇಶ್ ವಿಲ್ ಬಿ ಟ್ರಾನ್ಸ್ಫರ್ ಟು ವಿಚ್ ಅಕೌಂಟ್. ರಮೇಶ್ನ ಮತ್ತು ಮಹೇಶ್ನ ಸ್ಯಾಲ್ರಿಗಳು ಯಾವ ಅಕೌಂಟಿಗೆ ಹೋಗುತ್ತೆ ನೋಡಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರುತ್ತೆ ಈ ಥರ. ಓಕೆ, ಈ ಸೈಡು ಪ್ರಾಫಿಟ್ ಆ್ಯಂಡ್ ಲಾಸ್ ಬರಿತೀವಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರಿತೀವಿ. ನೀವು ಇದನ್ನು ಕಲ್ತಿದ್ರೆ ಗೊತ್ತಾಗುತ್ತೆ. ಓಕೆ, ಇನ್ನು ಈ ಸೈಡಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅದಾದ ತಕ್ಷಣ ಪಾರ್ಟ್ನರ್ಸ್ ಸ್ಯಾಲ್ರಿ ಮತ್ತು ಪಾರ್ಟ್ನರ್ಸ್ ಕಮಿಷನ್ ಅಂತ ಬರಿತೀವಿ. ಇದು ಹಾಗಾದರೆ P&L ಅಪ್ರೋಪ್ರಿಯೇಷನ್. ಇದು P&L ಅಪ್ರೋಪ್ರಿಯೇಷನ್ದಲ್ಲಿ ಬರುತ್ತೆ. ರೆಮ್ಯುನರೇಷನ್ ಟು ಮಹೇಶ್ ಆ್ಯಂಡ್ ರಮೇಶ್ ವಿಲ್ ಬಿ ಟ್ರಾನ್ಸ್ಫರ್ ಟು. ಅವರ ಒಂದು ರೆಮ್ಯುನರೇಷನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಕ್ಯಾಪಿಟಲಲ್ಲಿ ಬರಲ್ಲ, ಲೋನಲ್ಲಿ ಬರಲ್ಲ, ಕರೆಂಟ್ ಅಕೌಂಟಲ್ಲಿ ಬರಲ್ಲ. ನಾನ್ ಆಫ್ ದಿ ಆನ್ಸರ್ ಈಸ್ ನಾನ್ ಆಫ್ ದಿ ಅಬೋ. ಅರ್ಥ ಆಯ್ತಾ? ಆನ್ಸರ್ ಈಸ್ ನಾನ್ ಆಫ್ ದಿ ಅಬೋ. ದೇರ್ಫೋರ್ the answer is none of the above, because the remuneration of Mahesh and Ramesh will transfer to profit and loss appropriation account. Therefore the answer is none of the above. So ಇದು ಕೂಡ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಫಸ್ಟ್ ಕ್ವಶನ್. ಇನ್ನು ಸೆಕೆಂಡ್ ಕ್ವಶನ್ಗೆ ಹೋಗ್ತೀನಿ. ನಾನು ಆವಾಗಲೇ ಹೇಳಿದ್ದೆ, ಏನು ಹೇಳಿದೆಪ್ಪ ಅಂದರೆ ಉಷಾ ವಿಲ್ ಬಿ ಎಂಟೈಟಲ್ ಟು ರೆಮ್ಯುನರೇಷನ್ ಆಫ್ at the end of the year. ಎಂಡ್ ಆಫ್ ದಿ ಇಯರ್ ಅಂತ ಕೇಳ್ತಿದ್ದಾರೆ.
ಸೊ ಉಷಾ ಎಷ್ಟು ಅಮೌಂಟ್ನ ಪಡಿತಾಳೆ. ಸೊ ಮೊದಲ 6 ತಿಂಗಳು ಅವ್ರು ಇರಲಿಲ್ಲ, ಅವಳು ಇಲ್ಲ, ಮೈನಸಲ್ಲಿತ್ತು. ಆಫ್ಟರ್ 6 ಮಂತ್ ಅಂತ ಇದೆ ಇಲ್ಲಿ. ಆಫ್ಟರ್ 6 ಮಂತ್ ಉಷಾ ಏನು ಮಾಡ್ತಾಳೆ, ಜಾಯ್ನ್ ಆಗ್ತಾರೆ. ಅವಳಿಗೆ 1500 ರೂಪಾಯಿ ಮಂತ್ಲಿ ಏನು ಮಾಡ್ತಾರಪ್ಪ ಅಂದರೆ ಕಮಿಷನ್ ಅಥವಾ ಇಂಟ್ರೆಸ್ಟ್ ಕೊಡ್ಬೋದು ಅಥವಾ ಸ್ಯಾಲ್ರಿ ಕೊಡ್ಬೋದು. ಅದಕ್ಕೆ ರೆಮ್ಯುನರೇಷನ್ ಅಂತ ಕರಿತೀವಿ. ಹಾಗಾಗಿ 1000 ಇಂಟು 6 ಮಾಡಿದರೆ 9000 ಆನ್ಸರ್ ಬರುತ್ತೆ. ಸೊ ಇಲ್ಲಿ ಕ್ವಶನ್ ನಂಬರ್ 2ಗೆ ಆನ್ಸರ್ ಈಸ್ 9000. ಓಕೆ, ಇದು ಕೂಡ ಅಂಡರ್ಸ್ಟ್ಯಾಂಡ್ ಆಯಿತು. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 3. ಫಾರ್ ದಿ ಅಮೌಂಟ್, ಫಾರ್ ದಿ ಅಮೌಂಟ್ ಆಫ್ ಲೋನ್ ಉಷಾ ವಾಸ್ ಪ್ರೊವೈಡೆಡ್. ಉಷಾ ಏನು ಲೋನ್ ಕೊಟ್ಟಳಲ್ಲ, ಈ ಉಷಾ ಏನು ಲೋನ್ ಕೊಟ್ಟಳಲ್ಲ, ಈ ಲೋನ್ಗೆ ಆ ಉಷಾ ಯಾವುದೇ ರೀತಿ ಇಂಟ್ರೆಸ್ಟ್ ಹೇಳಿಲ್ಲ. ಎಷ್ಟು ಕೊಡಬೇಕು, ನೀವೆಷ್ಟು ನನಗೆ ಕೊಡ್ತೀರಾ ಲೋನ್ ಅಂತ ಹೇಳಿಲ್ಲ. ಬೇಕಾದರೆ ಚೆಕ್ ಮಾಡಿ, ಮೇಲ್ಗಡೆ ಹೋಗೋಣ. ಓಕೆ, ಇಲ್ಲಿದೆ ನೋಡಿ. ಉಷಾ ವಾಸ್ ರಿಕ್ವೈರ್ಡ್ ಟು ಪ್ರೊವೈಡ್ 80,000 ಲೋನ್ ಫಾರ್ 2 years ಬಟ್ ಇಂಟ್ರೆಸ್ಟ್ ರೇಟ್ ಕೊಟ್ಟಿಲ್ಲ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಕ್ವಶನ್ ಏನು ಕೇಳಿದರೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 3. ಫಾರ್ ದಿ ಅಮೌಂಟ್ ಆಫ್ ಲೋನ್ ಉಷಾ ವಾಸ್ ಪ್ರೊವೈಡೆಡ್ ಈಸ್ ಎಂಟೈಟಲ್ಡ್ ಟು ಇಂಟ್ರೆಸ್ಟ್ ದೇರ್ ಆನ್ ದ ರೇಟ್ ಆಫ್. ರೇಟ್ ಕೇಳ್ತಿದ್ದಾರೆ, ರೇಟ್ ಕೊಟ್ಟಿಲ್ಲ ಆದರೂ ರೇಟ್ ಕೇಳ್ತಾ ಇದ್ದಾರೆ. ಸೊ ಅವಾಗ ನಾವೇನು ಬಿಡಬೇಕು, ಆ್ಯಸ್ ಪರ್ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ ನೀವು ಕಲ್ತಿರ್ತೀರ. 5 ಪಾಯಿಂಟ್ ಅದಾವಲ್ಲಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾಟ್ ಟು ಬಿ ಅಲೌಡ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಾಟ್ ಟು ಬಿ ಚಾರ್ಜ್, ಇಂಟ್ರೆಸ್ಟ್ ಆನ್ ಲೋನ್ ಅಲ್ಲಿ 6% ಪರ್ ಎನಮ್ ಇರುತ್ತೆ. ಅದ್ರ ಪ್ರಕಾರ ಇಲ್ಲಿ ಇಂಟ್ರೆಸ್ಟ್ ಎಷ್ಟು ಬರುತ್ತೆಪ್ಪ ಅಂದರೆ 6% ಪರ್ ಎನಮ್. ಹಾಗಾದರೆ ಎಷ್ಟು ಕೊಡಬೇಕು ಅವಳು ಇಲ್ಲಿ ಇಂಟ್ರೆಸ್ಟು? ಅವ್ರಿಗೆ ಇಂಟ್ರೆಸ್ಟ್ ಎಷ್ಟು ಕೊಡಬೇಕು, ಆ ಉಷಾಗೆ ಇಂಟ್ರೆಸ್ಟ್ ಎಷ್ಟು ಕೊಡಬೇಕಪ್ಪ ಅಂದರೆ 6% ಪರ್ ಎನಮ್ ಅವಳು ಕೊಟ್ಟಿರುವಂಥ ಲೋನ್ ಮೇಲೆ. ಆನ್ಸರ್ ಗೊತ್ತಾಯ್ತಲ್ಲ? ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 4. Upon the admission of Usha, sacrifice the providing her share of the profits would be done. ಅವಳು ಏನು ಜಾಯ್ನ್ ಆದಳಲ್ಲ, ಉಷಾ ಜಾಯ್ನ್ ಆದಾಗ ಅವಳಿಗೆ ಸ್ಯಾಕ್ರಿಫೈಸ್ ಯಾರು ಕೊಡ್ತಾರೆ? ಸೊ ನೋಡಿ, ಹೊಸ ವ್ಯಕ್ತಿ ಬರ್ತಾ ಇದ್ದಾನೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಯಾರು ಕೊಡ್ತಾರೆ? ಮಹೇಶ್ ಅಷ್ಟೇ ಕೊಡ್ತಾನಾ, ರಮೇಶ್ ಅಷ್ಟೇ ಕೊಡ್ತಾನಾ, ಅಥವಾ ರಮೇಶ್ ಈಕ್ವಲಿ ಕೊಡ್ತಾರಾ, ಅಥವಾ ರೇಷಿಯೋ ಮೇಲೆ ಕೊಡ್ತಾರಾ? ಎಕ್ಸಾಕ್ಟ್ಲಿ ರೇಷಿಯೋ ಮೇಲೆ ಕೊಡಬೇಕು. 3:2 ರೇಷಿಯೋ ಮೇಲೆ ಸ್ಯಾಕ್ರಿಫೈಸ್ ರೇಷಿಯೋನ ಕೊಡಬೇಕಾಗತ್ತೆ. ಸೊ ಇದು ನಿಮಗೆ ಗೊತ್ತಿರಲಿ. ಆನ್ಸರ್ ಈಸ್ ಟಿ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 5, ಲಾಸ್ಟ್ ಕ್ವಶನ್. ದೇರ್ ವಾಸ್ ನೋ ರಿಟರ್ನ್ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ಸ್. ಅಲ್ಲಿ ಪಾರ್ಟ್ನರ್ಸಲ್ಲಿ ರಿಟರ್ನ್ ಅಗ್ರಿಮೆಂಟ್ ಇಲ್ಲ. ಕ್ಯಾನ್ ಉಷಾ ಕ್ಲೇಮ್ ದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪ್ರೊವೈಡೆಡ್ ಹರ್ ಟು ದಿ ಫರ್ಮ್? ದೇರ್ ವಾಸ್ ನೋ ರಿಟರ್ನ್ ಅಗ್ರಿಮೆಂಟ್ ಇಲ್ಲ ಬಿಟ್ವೀನ್ ದಿ ಪಾರ್ಟ್ನರ್ಸ್. ಕ್ಯಾನ್ ಉಷಾ ಕ್ಲೇಮ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪ್ರೊವೈಡೆಡ್ ಬೈ ಹರ್ ಟು ದಿ ಫರ್ಮ್? ನೋಡಿ, ಅಲ್ಲಿ ಯಾವುದೇ ಒಂದು ರಿಟರ್ನ್ ಅಗ್ರಿಮೆಂಟ್ ಬರೆದಿಲ್ಲ. ನಿಮಗೆ ನಾವು ಇಂಟ್ರೆಸ್ಟ್ ಮೇಲೆ ಕ್ಯಾಪಿಟಲ್ ಕೊಡ್ತೀವಿ ಅಂತ ಬರೆದಿಲ್ಲ. ಸೊ ಅದಕ್ಕಾಗಿ ಏನಾಗತ್ತಪ್ಪ ಅಂದರೆ ಆ್ಯಸ್ ಪರ್ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ ಏನು ಹೇಳುತ್ತೆ? ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಏನು ಹೇಳುತ್ತೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾಟ್ ಟು ಬಿ ಅಲೌಡ್. ಇದರ ಅರ್ಥ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡಬಾರ್ದು. ಸೊ ಅದಕ್ಕಾಗಿ ಉಷಾಗೂ ಕೂಡ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡಲ್ಲ. ದೇರ್ ಫೋರ್ ಆನ್ಸರ್ ಬರ್ಕೊಂಬಿಡಿ ಎಲ್ಲರೂ. ಬರ್ಕೊಳ್ಳಿ. ಉಷಾ ಕೆನಾಟ್ ಕ್ಲೇಮ್ ಫಾರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಉಷಾ ಕೆನಾಟ್ ಕ್ಲೇಮ್ ಫಾರ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ because there was no written agreement between the partners. This is answer. Therefore the firm cannot to pay the interest on capital. So understand ಆಯಿತು ಅಂದ್ಕೊಂಡಿದ್ದೀನಿ, ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ಜೊತೆಗೆ ಬರ್ತಾ ಇದ್ದೀನಿ. ಕ್ವಶನ್ ನಂಬರ್ 3 ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಂಬರ್ 3. ಥ್ಯಾಂಕ್ ಯು. ಈ ಒಂದು ಕ್ಲಾಸ್ನ ಅಲ್ಲಿಗೆ
ಈ ಒಂದು ಕ್ವಶನ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಸೊ ಯಾರಿಗಾದರೂ ನೆಕ್ಸ್ಟ್ ವಿಡಿಯೋ ಬೇಕಾದರೆ ಕಮೆಂಟ್ ಹಾಕಿ, ಬೇಕು ಅಂದರೆ ಕಮೆಂಟ್ ಹಾಕಿ. ನೀವೆಷ್ಟು ಕಮೆಂಟ್ ಹಾಕ್ತೀರಾ ಅಷ್ಟರ ಮೇಲೆ ನಾನು ಸಾಲ್ವ್ ಮಾಡ್ತೀನಿ. ಸೊ ಬೇಡ ಅಂದರು ಬೇಡ. ಓಕೆ, ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ ಇವತ್ತಿನ ಕ್ಲಾಸ್ನ ಕೇಳಿದ್ದಕ್ಕೆ.